ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ನಮ್ಮ ಮನೆಯಲ್ಲೇ ಆದ ಸೂರೆಕಾಯಿ ನೋಡಿ. ಊರಲ್ಲೆಲ್ಲಾದರೆ ನೋಡಿ ಎಲ್ಲನೂ ಮನೆಯಲ್ಲೇ ಮಾಡಿಕೊಂಡು ಅಡುಗೆ ಮಾಡಿ ತಿನ್ಬೋದು. ರುಚಿ ರುಚಿಯಾದಂಥ ಸೂರೆಕಾಯಿ ನೋಡಿ ಇಲ್ಲಿ ಹೇಗಿದೆ. ಹಾಯ್, ಸೂರೆಕಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಅಂಗಡಿಯಲ್ಲಿ ಆದರೆ ಎಷ್ಟು ಇರ್ತದೆ? 40 ರೂಪಾಯಿ ಎಲ್ಲ ಇರ್ತದೆ. ಇಲ್ಲೆಲ್ಲ ಎಂತೆಲ್ಲ ನೋಡಿ, ಈ ಥರ ಬಳ್ಳಿ ಎಲ್ಲ ಬಿಡಬೇಕು ನೋಡಿ. ಈ ಥರ ಬಳ್ಳಿ ಬಿಟ್ಟರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದರೆ ಚೆಂದ ಆಗ್ತದೆ ನೋಡಿ. ಈ ಥರ ಎಂತೆಲ್ಲ ಒಂದು ಇಷ್ಟು ನೋಡಿ, ಹೀಗೆ ಬಿಡೋದು ನೋಡಿ, ಆಗ್ತದೆ ಅಲ್ಲೆಲ್ಲೇ ಅದರಷ್ಟಿಗೆ ಆಗ್ತಾ ಇರ್ತದೆ. ನಾವು ನೀರು ಹಾಕ್ತಾ ಇರಬೇಕಷ್ಟೆ. ಇಲ್ಲಿ ಬೆಳೆದಂಥ ತರಕಾರಿ ತಿನ್ನಲಿಕ್ಕೆ ನಮಗೆ ಚಂದ, ನಮಗೆಂತಲ್ಲ ಎಲ್ಲರಿಗೂ ಇಷ್ಟಪಡುವಂಥದ್ದು ತರಕಾರಿಗಳಲ್ವ. ನಮ್ಮ ಮನೆ ಅಂಗಳದಲ್ಲೆಲ್ಲ ಜಾಗ ಇದ್ದರೆ ನೋಡಿ, ಸ್ವಲ್ಪ ಸ್ವಲ್ಪ ಈ ಥರ ತರಕಾರಿನೆಲ್ಲ ಬೆಳೆಸಬೇಕು. ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಆದಂಥ ಆ ಕಡೆ ಈ ಕಡೆ ಎಲ್ಲ ದನ ಎಲ್ಲ ಸಾಕ್ತಲ್ಲ, ಗೊಬ್ಬರ ಎಲ್ಲ ಹಾಕೊಂಡಿರಬೇಕು. ನೀರೆಲ್ಲ 2 ಹೊತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಕ್ತಾ ಇರಬೇಕು ಅಷ್ಟೇ, ಮತ್ತು ಏನಿಲ್ಲ. ಅದಕ್ಕೇನು ಒಳ್ಳೆ ಚಾಕರಿ ಎಲ್ಲ ಮಾಡಿದರೆ ತುಂಬ ಜಾಸ್ತಿ ಬಂದಿತ್ತು, ಅದರಷ್ಟಕ್ಕೆ ಆಗ್ತಾ ಇರ್ತದೆ. ಒಮ್ಮೆ ಕಷ್ಟಪಟ್ಟರೆ ಆಯಿತು. ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಎಂಥ ಕೆಮಿಕಲ್ಲು ಇರೋದಿಲ್ಲ. ತರಕಾರಿ ಬೆಳಲಿಕ್ಕೂ ಚಂದ, ಬಾಯಿಗೂ ರುಚಿ. ಹೊರಗಡೆಯಿಂದ ತೆಗೆಯೋದಕ್ಕಿಂತ ಇದೇ ಬೆಟರ್ ಅನಿಸ್ತದೆ. ನೀವೆಲ್ಲರೂ ಇದೇ ರೀತಿ ಟ್ರೈ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. Mana ni jam ni kono soal. ಇಟ್ಟು ಅಂದ್ರೆ ಗೊಬ್ಬರ ಅತ್ತೆ ಬೊಕ್ಕ ನೀರು ಅಡ್ಡು ಹೊಡ್ತು ಆಡೊಂದಿತ್ತನ ಅಂದತ ರುಚಿ ಅಡತೆ ಇಂಚ ದೊಂಪ ಬಾಡ್ತೆ ದಾಯ ಮನ್ಪುಣೆ ದೊಂಪ ಬಾಡ್ದೆ ಬಸಲ ದಾಯ ಮಲ್ಪುಣೆ ಅಂದಂದಂದು ನಿಜಟ್ಟು ಚೂರು ಚೂರು ಒಂದು ಬದುಕುನಾಗ ಎಂಚ ಬದುಕುಳ್ಳಿಂದತೆ ಚೂರು 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 ಅಭ್ಯಾಸ ಅಂಡ ಪೂರ ಮಾಡ್ತಿತ್ತು, ಪೂರ ಗೊತ್ತಿತ್ತುಂಡ ಬೊಕ್ಕ ಅತ್ತು ಪೇಟೆದಾಗ್ಲೇ ಪೂರ ಬಸಳಿಂದ ನೋವು ಕುದ್ದಿ ಗೊತ್ತುಂಡ ಅಂದಂದು ಅಂದು ನಮಕ್ ಮಾತ್ರ ಜಪ್ಪುಜಿ ಒಂದು ರುಚಿ ಅಡತೆ ಚಿಕ್ಕು ಚಿಕ್ಕು ಉಂಟಾ ನೋಡು, ಚಿಕ್ಕಾಗಿದೆ. ಮೆಲ್ಲ ಮಾರ್ರೆ, ಕೆಳಗೆ ಬಿದ್ರು ನೋಡಿ ಗುಂಡಿ ಎಲ್ಲಿಂಟು. ಈಗ ಇದು ಚಿಕ್ಕು ಮನೆಯಲ್ಲದ್ದು ಚಿಕ್ಕು ಹಣ್ಣಾಗಿದ ಅಕ್ಕಿಯಲ್ಲಿ ಇಟ್ಟರೆ ಆಯ್ತಾ, ಹಣ್ಣಾಗ್ತದಲ್ಲ ಅಷ್ಟೇ. ಓ ಇದೆಲ್ಲ ನೋಡಿಂತೆ ಚಿಕ್ಕ 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 ಚಿಕ್ಕದು ಚಿಕ್ಕು. ನೆಕ್ಸ್ಟ್ ಟ್ರಿಪ್ಪಿಗೆ ಓ ಬಂತು ಬಂತು ಬಂತು, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಇಲ್ಲ ಇಲ್ಲ ಬಿತ್ತು. ಓ ಅಂದ ಚಿಕ್ಕಿನ ಮರ ಅಂದ ಅಮ್ಮ, ಅಪ್ಪ ಹಾಕಿದ ಚಿಕ್ಕುವಿನ ಮರ. ದೂರ ನೀವಿಕ ಪಪ್ಪ ಮೂಳಲ್ಲ ಅಂಚು ಪೋಡ್ಚಿ ಓಕೆನಾ?
ಓಡೆ ಇಜ್ಜಿಜ್ಜಿ ಪರ ಬಿತ್ತು. ಅವಳು ಅಂಚಿದು ಮಸ್ತ್ ಉಂಟು ಲೈನೆಲ್ಲ ತಿರ್ತುಬೂರ್ ನಾವು ಒಂದು ಆಪಣ ಅದ ಇದ್ದಿ ಆಪುಜಿ ತಲಾಬ್ಜಾ ಆ ಕತ್ತಿ ಇಟ್ಕೊಯ್ಲ ಚಿಕ್ಕ ಸಿಕ್ಕಿದೆ. ಆಹಾ ಕಾಯಲ್ಲ. ಒಂದು 4 ಸಿಕ್ಕಿತ್ತು ಮಾರ. ಹೌದಾ ಅಷ್ಟೇಯಾ? ಇನ್ನೆಲ್ಲ ಮಿಡಿ ಉಂಟಾ ಅಂತಲ್ಲ ಚಿಕ್ಕ ಚಿಕ್ಕದು ಈ ಥರ ಇದೆ ಗೈಸ್ ನೋಡಿ ಎಲ್ಲರೂ. ನೀವೆಲ್ಲ ಜಾಗ ಇರುವಾಗೆಲ್ಲ ಈ ಥರ ಎಲ್ಲ ನಡಬೇಕು ನೋಡಿ ಅಲ್ಲ. ಜನಗಳಿಗೆ ಎಷ್ಟು ಉದಾಸೀನ ಅಂದರೆ ಹಣ ಕೊಟ್ಟರೆ ಪೇಟೆಯಲ್ಲಿ ಸಿಗ್ತದಲ್ಲ ಹಾಗೆ ಕೊಡ್ಬೋದು. ಅದಕ್ಕೆ ಅದು ಇದೆಲ್ಲ ಮದ್ದು ಹಾಕಿ, ನಾವೆಂತ ಮದ್ದು ಹಾಕೋದಿಲ್ಲ. ತೋಟಕ್ಕೆ ಏನು ಮದ್ದು ಬಿಡ್ತೇವ ಅದನ್ನೇ ಸ್ವಲ್ಪ ಹಾಕೋದಷ್ಟೇ. ನೀರನ್ನು ಹಾಕ್ಬೇಕಾಯ್ತಾ. ನೀರು ಹಾಕದಿದ್ರೆ ಮತ್ತೆ ಚಿಕ್ಕು ಆಗ್ತದೆ ಅಂತ ನೀವು ನೋಡ್ತಾ ಇದ್ರೆ ಚಿಕ್ಕು ಆಗಲಿಕ್ಕಿಲ್ಲ. ಒಂದು ದಾದ ಕುಕ್ಕ ಒಂದು ಒಂದು ಅವು ನೆತ್ತ ದೈ ಹೋಯ್ತಾ ಒಂದು ಬಚ್ಚಿರೆಗೆ ಬಿಡ್ನ ಬಚ್ಚಿರ ಬಳ್ಳಿ ಕೊಜಂಟಿದದೆ ಅಶ್ವಿನಿ ಇದಾದ ಮನ್ಪುನಿ ಏನ ಕನ್ನಡ ವಿಡಿಯೋ ಮನ್ಪಗ. ಇದು ಅಲವೀರಾ ಗೊತ್ತಾಯ್ತಾ ಗೈಸ್? ಇದರಲ್ಲಿ ತುಂಬ ಉಪಯೋಗ ಆಗ್ತದೆ ಅಲವೀರಾ. ಇದು ಒರಿಜಿನಲ್ ಅಲವೀರಾ. ಯಾವುದು ಬೇಕಾದರೂ ಇದನ್ನು ಯೂಸ್ ಮಾಡ್ತಾರೆ. ಇವಾಗ ನೋಡಿ ಸ್ಕಿನ್ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಯೂಸ್ ಆಗ್ತದೆ ಇದಕ್ಕೆ. ತಲೆಗೆ ಹಾಕ್ತಾರೆ, ಹಾಗೆ ಮೈಕೈಗೆ ಮುಖದ ಕಾಂತಿ ಹೆಚ್ಚಿಸಲು ಹಾಕ್ತಾರೆ ಇದನ್ನು. ನಾವೆಲ್ಲ ಊರಲ್ಲಿ ಅಷ್ಟೇನು ಉಪಯೋಗ ಮಾಡೋದಿಲ್ಲ, ಆದರೂ ಇರ್ತೇವೆ. ವಾಸ್ತು ಕೂಡ ಅಂತ ಹೇಳ್ತೇವೆ ನೋಡಿ. ಕಾಣ್ತಲ್ಲ ಇದು ಈ ರೀತಿ ತಗೊಂಡು ನೋಡಿ. ಇದರಿಂದ ಇಷ್ಟು ತೆಕ್ಕೊಂಡು ಇವಾಗ ನೋಡಿ ಈ ಥರನೂ ಕಟ್ ಮಾಡ್ಕೋಬೋದು ಇದೆಲ್ಲ. ಹಾಗೆ ಬರೀ ಹೊಟ್ಟೆಯಲ್ಲೇ ತಿಂತಾರೆ ಇದನ್ನು ನೋಡಿ. ಈ ಸಿಪ್ಪೆಯನ್ನು ತೆಗಿಬೇಕು ನೋಡಿ. ಈ ಥರ ಎಷ್ಟು ಜೆಲ್ಲಿ ಬರ್ತದೆ ನೋಡಿ ಅಂತೆ ನೋಡಿ. ಇದು ಮನೆಯಲ್ಲೇ ಇದ್ದರೆ ಚೆಂದ, ಎಲ್ಲರೂ ನಡಿಬೋದು ನೋಡಿ. ಈ ಥರ ಇದೆ ನೋಡಿ. ಸ್ಕಿನ್ನಿಗೆ ಈ ಥರ ಹಚ್ತಾ ಬರಬೇಕು ನೋಡಿ. ಸ್ವಲ್ಪ ಅದರಲ್ಲಿ ಇಷ್ಟ ಆಯಿತು ನೋಡಿ ನೋಡಿ. ಈ ಥರ ಕೈಗೆಲ್ಲ ಹಾಕಬೇಕು. ಬಿಳಿ ಆಗ್ತದೆ ಅಂತ ಹೇಳೋದಿಲ್ಲ, ಆದರೆ ಸ್ಕಿನ್ ಪ್ರಾಬ್ಲಮಿಗೆಲ್ಲ ಆಗ್ತದೆ. ಆದರೆ ಟ್ಯಾನ್ ಅದು ರಿಮೂವ್ ಆಗ್ತದೆ. ಅಲವೀರಾ ಎಲ್ರಿಗೂ ಗೊತ್ತಿರ್ತದೆ, ನಾನಾ ರೀತಿಯಲ್ಲಿ ಉಪಯೋಗ ಆಗ್ತದೆ ಫ್ರೆಂಡ್ಸ್ ನೋಡಿ. ಮುಖಕ್ಕೆಲ್ಲ ಹಚ್ಕೋಬೋದು, ತಲೆಗೆಲ್ಲ ಹಾಕ್ಬೋದು. ಚೆಂದ ಇದು, ತಂಪು ಕೂಡ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ಇವಾಗ ಕಾಣ್ತಾ ಇದೆಯಾ? ಈ ಥರ ಅಲವೀರನ್ನು ನಾನು ಓಪನ್ ಮಾಡಿದ್ದೇನೆ. ಇದನ್ನು ಹೀಗೆ ತಗೊಳ್ಬೇಕು, ಮುಖಕ್ಕೆ ಹಚ್ಚಬೇಕು ನೋಡಿ. ಸುಮ್ಮನೆ ಪಾರ್ಲರಿಗೆಲ್ಲ ಹೋಗೋದಕ್ಕಿಂತ ಈಗೆಲ್ಲ ಫ್ರೀ ಇದ್ದಾಗ ಹಚ್ಕೊಳ್ಬೇಕು. ನಾನು ಕೂಡ ಯಾವಾಗಲೂ ಹಚ್ಚೋದಿಲ್ಲ, ಫ್ರೀ ಇದ್ದಾಗ ಯಾವಾಗಾದ್ರೂ ಮನ್ಸಿದ್ರೆ ಹಚ್ಚೋದು. ನಿಜವಾಗ್ಲೂ ಯಾವಾಗಲಾದ್ರೂ ಹಚ್ಚಿದ್ರೆ ಒಳ್ಳೆಯದು. ಕಹಿ ಇರ್ತದೆ ಇದು ಮಾತ್ರ ಅಲವೀರಾ, ಸ್ಕಿನ್ನಿಗೆ ತುಂಬ ಒಳ್ಳೆಯದು ನೋಡಿ. ಈ ಥರ ಎಲ್ಲೆಲ್ಲಿ ಕಾಣ್ತದಲ್ಲಿ ಎಲ್ಲ ಹೀಗೆ ಹಚ್ಕೊಳ್ಬೇಕು. ಮತ್ತು ನಿಮಗೆ ತೋರಿಸ್ತೇನೆ ಹೇಗೆ ಆಗ್ತದೆ ಅಂತ. ಇದು ಟ್ಯಾನ್ ಅದೆಲ್ಲ ರಿಮೂವ್ ಆಗ್ತದೆ. ಒಂದು ಅರ್ಧ ಗಂಟೆ ಬಿಟ್ಟೆಲ್ಲ ಅದು ಡ್ರೈ ಆಗ್ತದೆ ನೋಡಿ. ಮತ್ತೆ ವಾಶ್ ಮಾಡ್ಕೊಂಡು ಬರಬೇಕು. ಓಕೆ. ಎತ್ತು ಜನ ಪಡಿಸಿ ಆಳುಗಳ ಕುಣಿ ఓ నే బజ్జే పేర్ల కలుతారు మీరు. ಮಗ
ನಾವು ಮೂಲಂಜಿ ಒಂದು ಇದರ ಫ್ರೂಟ್ಸಿನ ಹೆಸರೇನು? ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ. ಓ, ನಮ್ಮನೇಲಿ ಕೂಡ ಆಗಿದಲ್ಲ. ತುಂಬ ಆಗ್ತಿತ್ತು, ಈಗ ಇದು ಒಂದೇ ಇರೋದು. ಹೌದಾ? ಬೇಸಿಗೆಗಾಲದಲ್ಲಿ ಕಮ್ಮಿಯಾ? ಹೌದು, ಇನ್ನು 6 ತಿಂಗಳು, ಅದು 2 ಸೀಸನಲ್ಲಿ ಆಗ್ತದೆ. ಸೀಸನಲ್ ಫುಡ್ ಇದು. ಹೌದಾ? ಹಾಂ ಹಾಂ ಹಾಂ. 2 ಉರಿ ಸಹ ಉಂಟು ಅದರಲ್ಲಿ.